ನಿಮ್ಮೆಲ್ಲರಿಗೂ ಒಂದು ಇನ್ಸಿಡೆಂಟ್ ಶೇರ್ ಮಾಡೋದೈತಿ ಈ ಒಂದು ಮೂಮೆಂಟ್ನಾಗ. ನಾ ಸಣ್ಣವಿದ್ದಾಗ ಭಾಳ ಆದರೆ ಎರಡನೇತಿಲ್ಲ ಒಂದನೇತಿದ್ದಾಗ ಅಪ್ಪಾಜಿಯವ್ರು ಇಲ್ಲೇ ಅವ್ರ ಜಾಗ ಆಗಳು ನೋಡಿದೆ, ನೋಡೋಣ ಭಾಳ ರೋಮಾಂಚನ ಆಯಿತು. ಅದು ನಿಮ್ಗೆ ತೋರಿಸಿದ ಜಾಗ ನಿಮಗೂ ಖುದ್ದು ಇಲ್ಲೇ ಕೂತಾರ ಅನಿಸ್ತೈತಿ. ಸೊ ನೀವು ಬೇರೆ ಊರಿಂದ ಯಾರು ಬರ್ತಿಲ್ಲ. ಸೊ ಒಂದು ಸಲ ಜ್ಞಾನ ಯೋಗಾಶ್ರಮಕ್ಕೆ ಬರಾಕತ್ತೀನಿ ರೀ. ಸೊ ಇಷ್ಟು ಹೇಳ್ತೀನಿ ಈ ಸದ್ಯಕ್ಕೆ ಇದೇ ಒಂದು ಅಪ್ಡೇಟ್. ಸೊ ಅದು ಎದ್ರ ಬಗ್ಗೆ ಮಾಡ್ತೀನಿ ಅಂತ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ರಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿತ್ತು ಅಂದ್ಕೊಡ್ತೀನಿ. ಸೊ ಇವತ್ತು ನಿಮ್ಗೆ ಫಸ್ಟಿಗೆ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನಿಮಗೆಲ್ಲ ಚಲೋ ಮಾಡಿದ್ದೇವ್ರ. ನಿಮ್ಮ ಆಯಸ್ಸು, ನಿಮ್ಮ ಕುಟುಂಬಕ್ಕೆ, ನಿಮಗೆ, ನಿಮ್ಮ ಸ್ನೇಹಿತರಿಗೆ ಎಲ್ಲ ಆಯಸ್ಸು ಒಳ್ಳೇದು ಮಾಡಲಿ. ಸೊ ಹೋದ ವರ್ಷ ನಿಮಗೆ ಏನು ಕೆಟ್ಟದಾಗಿತ್ತು ಅಥವಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ಆಗ್ಬಾರ್ದನ್ನು ಆಗಿರ್ತಿತ್ತಲ್ಲ. ಸೊ ಈ ವರ್ಷ ಆ ಥರ ಏನೂ ಆಗ್ಬಾರ್ದು ಅಂತ ನಾನು ವಿಶ್ ಮಾಡ್ತೀನಿ ಇರುತ್ತೆ. ಸೊ ಇವತ್ತು ನಾವು ಎಲ್ಲಿ ಬಂದೀವಪ್ಪ ಅಂದ್ರೆ ಬಿಜಾಪುರ ಒಂದು ಜ್ಞಾನ ಯೋಗಾಶ್ರಮ ಐತಿ. ಸೊ ಇವತ್ತಿಲ್ಲಿ ಶ್ರೀ ಸಿದ್ದೇಶ್ವರ ಅಪ್ಪಾಜಿ ಅವರ ಗುರು ನಮನ ಮಹೋತ್ಸವ ಮಾಡತ್ತಾರ. ಸೊ ನೋಡ್ಬೋದು ಎಷ್ಟು ಜನರು ಬಂದಾರ ಈ ಮಹೋತ್ಸವ ಭಾಗಿಯಾಗಕ್ಕೆ. ಸೊ ಬರ್ರಿ ಯಾವ್ಯಾವ ಥರ ಈ ಮಹೋತ್ಸವವನ್ನು ಮಾಡಾಕರದ ನಿಮ್ಗೆ ತೋರಿಸ್ತೀನಂತೆ. ಸೊ ನಾಳೆ ಜನವರಿ 2 ಐತ್ರಿ. ಸೊ ಶ್ರೀ ಸಿದ್ದೇಶ್ವರ ಅಪ್ಪಾಜಿ ಲಿಂಗೈಕ್ಯ ಆದ ದಿನ, ನಮ್ಮನ್ನು ಬಿಟ್ಟು ಅಗಲಿದ ದಿನ ಐತಿ. ಸೊ ನಾ ಏನು ಕೇಳ್ತೀನಪ್ಪ ಅಂದ್ರೆ ನಿಮ್ಮ ಮನೆಯೊಳಗೆ ಅವ್ರದ್ದೊಂದು ಸಣ್ಣ ಫೋಟೋ ತೊಗೊಂಡು ಪೂಜೆ ಮಾಡಿರಿ, ಒಂದು ನಮನವನ್ನು ಸಲ್ಲಿಸಿರೋರಿಗೆ. ಸೊ ಇದಷ್ಟು ನಾ ಕೇಳ್ಕೊತೀನಂತೆ. ಸೊ ಇಲ್ಲಿ ಅವ್ರದ್ದೆಲ್ಲ ಸಣ್ಣೂರಾಗಿಂದು ಮತ್ತು ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು ಗುರುಗಳು, ಅವ್ರದ್ದು ಒಂದಿಷ್ಟೆಲ್ಲ ಫೋಟೋ ಅದಾವೆ. ಅವಿಷ್ಟು ನಿಮಗೆಲ್ಲ ತೋರಿಸ್ತೀನಂತೆ. ಮತ್ತು ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು ಇಲ್ಲಿ ಕುಂತು ಪ್ರವಚನ ಹೇಳ್ತಿದ್ರು. ಸೊ ಆ ಜಾಗವನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇತ್ತಂತೆಲ್ಲ ನಿಮಗೆ. ಇಲ್ಲಿ ನನ್ನ ಹಿಂದುಗಡೆ ಏನು ನೀವು ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಪ್ರವಚನ ಮಾಡಕತ್ತಿದ್ದು ಫೋಟೋ ನೋಡುತ್ತಿರಲ್ಲ. ಸೊ ಇದೇ ಥರ ಅವರು ಬೇರೆ ಬೇರೆ ರಾಜ್ಯ ಒಳಗೆ ಹೋಗಿ ಇದೇ ಥರ ಜನರಿಗೆ ಪ್ರವಚನ ನೀಡ್ತಿದ್ರು. ಸೊ ನೋಡೋಕೆ ಎಷ್ಟು ಚಂದ ಅನಿಸ್ತೈತಿ. ನಿಜ ಹೇಳ್ಬೇಕಪ್ಪ ಅಂದರೆ ನನಗೇನಾದರೂ ಅವ್ರು ಇಲ್ಲೇ ಅದಾರ ನಿಂತು ಹೇಳಕತ್ತಾರ ಅನಿಸ್ತೈತಿ. ಸೊ ಅವ್ರ ಜಾಗ ಆಗಳು ನೋಡಿದೆ, ನೋಡೋಣ ಭಾಳ ರೋಮಾಂಚನ ಆಯಿತು. ಅದು ನಿಮ್ಗೆ ತೋರಿಸಿದ ಜಾಗ ನಿಮಗೂ ಖುದ್ದು ಇಲ್ಲೇ ಕೂತಾರ ಅನಿಸ್ತೈತಿ. ಸೊ ತೋರಿಸ್ತೀನತ್ತೆ, ಇನ್ನೊಂದು ಸ್ವಲ್ಪ ವೇಟ್ ಮಾಡಿರಿ. ಇಲ್ಲೇ ನನ್ನ ಮುಂದ್ಗಡೆನೇ ಐತಿ. ಸೊ ನನ್ನ ಹಿಂದ್ಗಡೆ ಇದು ಏನು ಬಿಲ್ಡಿಂಗ್ ನೋಡಕತ್ತಿರಲಿ, ಇದೇ ಬಿಲ್ಡಿಂಗ್ನಾಗ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು ತಮ್ಮ ಪ್ರವಚನ ಮುಗಿಸಿ ಸೊ ಸಂಜೆ ಮುಂದೆ ಅವರೆಲ್ಲ ಭಾಳ ಡಿಸಿಪ್ಲಿನ್ ಅವ್ರು. ಟೈಮ್ ಟು ಟೈಮ್ ಪ್ರಕಾರ ಅವ್ರ ಕೆಲಸ ಆಗಬೇಕು ಅಂದ್ರೆ ಅವರೊಂದು ಟೈಮ್ ಹಾಕೋತಿರ್ತಾರೆ. ಸೊ ಆ ಟೈಮ್ನಾಗ ಕೆಲಸ ಆಗಬೇಕು. ವಾಕಿಂಗ್ ಹೋಗ್ತಿದ್ರು, ಸಂಜೆ ಮುಂದೆ ವಾಕಿಂಗ್ ಎಲ್ಲ ಮಾಡಿ ಬಂದು ಸೊ ಇಲ್ಲೇ ರಾತ್ರಿ ವಿಶ್ರಾಂತಿ ಪಡಿತಿದ್ರು. ಸೊ ಸೊ ಇದೊಂದು ಏನು ಜಾಗ ನೋಡಕತ್ತಿರಲ್ಲ, ಇದೇ ಜಾಗನಾಗ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು ಇಲ್ಲೇ ಕುಂತು ಇದೇ ಕಟ್ಟೆ ಮೇಲೆ ಕುಂತು 100, 200, 300 ಎಷ್ಟು ಜನ ಬಂದು ಸಾಲಲ್ಲ ಅಷ್ಟು ಜನ ಬರ್ತಿದ್ರು. ಅಷ್ಟು ಜನ ಭಕ್ತಾದಿಗಳಿಗೆ ಜನರಿಗೆ ಬಂದು ಇಲ್ಲಿ ಪ್ರವಚನ ಹೇಳ್ತಿದ್ರಿ. ಸೊ ನೋಡೋಣ ಎಷ್ಟು ರೋಮಾಂಚನ ಅನಿಸ್ತಿತ್ತಲ್ಲ. ಏನೋ ಒಂದು ಮಾತು ಹೇಳಕತ್ತಾರಪ್ಪ ಅಂದು ಇಲ್ಲೇ ಕೂತಿನ ಆದರು. ಸೊ ನಿಮ್ಮೆಲ್ಲರಿಗೂ ಒಂದು ಇನ್ಸಿಡೆಂಟ್ ಶೇರ್ ಮಾಡೋದೈತಿ ಈ ಒಂದು ಮೂಮೆಂಟ್ನಾಗ. ನಾ ಸಣ್ಣವಿದ್ದಾಗ ಭಾಳ ಆದರೆ ಎರಡನೇತಿಲ್ಲ ಒಂದನೇತಿದ್ದಾಗ ಅಪ್ಪಾಜಿಯವ್ರು ಇಲ್ಲೇ ಪ್ರವಚನ ಮುಗಿಸಿ ಭಾಳ ಜನರು ಅವರಿಗೆ ನಮಸ್ಕಾರ ಕಾಲಿಗೆ ಬಿದ್ದು ನಮಸ್ಕಾರ ತೊಗೊಳ್ಳೋ ಮುಂದೆ ಭಾಳ ಜನ ಇದ್ರಿ. ಸೊ ಅವಾಗ ನಾನು ಆ ಟೈಮ್ನಾಗ ಆಶ್ರಮ ಬಂದಿದ್ದೆ. ಸೊ ಅವಾಗ ಆಶ್ರಮ ಬಂದಾಗ ನನಗೆ ಅವ್ರದ್ದು ಆಶೀರ್ವಾದ ಸಿಕ್ಕಿದ್ದಿಲ್ಲ. ಸೊ ಅವರು ವಾಕಿಂಗ್ ಹೋಗೋ ಟೈಮ್ನಾಗ ಕಾರ್ ಹಾಕತ್ತಿ ಇದೇ ಜಾಗದಿಂದ ವಾಕಿಂಗ್ ಹೊಂಟಿದ್ರು ಅಂತ ಕಾರ್ ಹಾಕೋತು ವಾಕಿಂಗ್ ಹೊಂಟಿದ್ರು. ಸೊ ನಾ ಏನು ಮಾಡಿದೆ, ನನಗೆ ಒಟ್ಟು ಏನಾಯ್ತೋ ಗೊತ್ತಿಲ್ಲ ಅವಾಗ. ಸೊ ಸಣ್ಣ ಕಾರ್ ಹೋಗೋ ಮುಂದೆ ನಾನು ಆ ಕಾರಿಂದ ಬೆನ್ನು ಹತ್ತಿ ಅಪ್ಪಾಜಿ ಅಂತ ಕೂಗಿ ಸೊ ಅವ್ರ ಕಾರ್ ನಿಲ್ಲಿಸಿ ತಮ್ಮ ಕಾರಿನ ಬಾಗಿಲನ್ನು ತೆಗೆದು ನನಗೆ ಆಶೀರ್ವಾದ ಕೊಟ್ರಿ. ಆ ಗಳಿಗೆ ನನ್ನ ಜೀವನ ಒಟ್ಟು ಮರೆಯಲ್ಲ. ಅದೊಂದು ನನಗೊಂದು ದೇವರ ಆಶೀರ್ವಾದ ಸಿಕ್ಕಂಗೆ ನಾ ಅನಿಸ್ತೈತಿ. ಸೊ ಆ ಮೂಮೆಂಟ್ ಇನ್ನೋದು ನನ್ನ ನೆನೆಸ್ಕೊಂಡ್ರೆ ಮೈಯಾಗ ಫುಲ್ ಗೂಸ್ ಬಂಪ್ಸ್ ಬರ್ತಾವೆ. ಸೊ ಅದೊಂದು ನನ್ನ ಜೀವನ ನಡೆದ ಒಳ್ಳೆಯ ಘಟನೆ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವ್ರ ಜೊತೆಗೆ.
ಸೊ ನೀವು ಬೇರೆ ಊರಿಂದ ಯಾರು ಬರ್ತಿಲ್ಲ. ಸೊ ಒಂದು ಸಲ ಜ್ಞಾನ ಯೋಗಾಶ್ರಮಕ್ಕೆ ಭೇಟಿ ಕೊಡ್ರಿ. ಸೊ ನೀವು ಯಾವಾಗ ಭೇಟಿ ಕೊಟ್ಟರು 12 ತಿಂಗಳಿಗೂ ನಿಮ್ಗೆ ನಿರಂತರ ಅನ್ನ ಸೇವೆ ಇರ್ತದೆ. ಈಗೂ ನೋಡಿರಿ ನಿರಂತರ ಅನ್ನ ಸೇವೆ ಐತಿ. ಬೇಕಾದ್ರೆ ನೀವು 5-6 ತಿಂಗಳು ಬಿಟ್ಟು ಬರ್ರಿ, ನಿರಂತರ ಸೇವೆ ಅನ್ನ ಸೇವೆ ಇದ್ದೇ ಇರ್ತೈತಿ. ಸೊ ಎಷ್ಟು ಜನ ಅದಾರ ನೋಡಿರಿ ಒಂದು ಪ್ರಸಾದವನ್ನು ಸೇವೆ ಮಾಡೋಕೆ ಅಪ್ಪ ಒಬ್ಬರದು. ಆಶ್ರಮದಾಗ ಯಾವ ಥರ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಗುರು ನಮನ ಮಹೋತ್ಸವ ಹೆಂಗೆ ಮಾಡತ್ತಾರೆ, ಯಾವ ಥರ ಸಿದ್ಧತೆ ಮಾಡ್ಕೊಳಕತ್ತಾರಪ್ಪ ನಿಮ್ಗೆ ತೋರ್ಸಕ್ಕೆ ಬಂದಿದೆ. ಮುಂದೊಂದು ದಿನ ಖಂಡಿತ ನಿಮಗೆ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಚರಿತ್ರೆ ಬಗ್ಗೆ ಮತ್ತು ಅವರ ಜೀವನ ಕುರಿತ ಬಗ್ಗೆ, ಈ ಆಶ್ರಮ ಬಗ್ಗೆ ಎಲ್ಲನೂ ಒಂದು ಕಂಪ್ಲೀಟಾಗಿ ವ್ಲಾಗ್ ಮಾಡ್ತೀನತ್ತ. ನನ್ನ ಕಡೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜಲ್ದಿ ವ್ಲಾಗ್ ಮಾಡೋಕೆ ನಾ ಪ್ರಯತ್ನ ಪಡ್ತೀನತ್ತ. ಸೊ ಈ ಥರ ಐತೆ ನೋಡ್ರಿ. ಎಷ್ಟು ಆಶ್ರಮ ಇಲ್ಲಿ ಬಂದಂತೂ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ನೆಮ್ಮದಿ ಆಗ್ತದೆ. ಸೊ ಇದೇ ಒಂದು ಮೂಮೆಂಟ್ನಾಗ ಇನ್ನೊಂದು, ನಾ 10th ಇದ್ದಾಗ ನನ್ನ ಫ್ರೆಂಡ್ಸು ಸೇರಿ ಎಲ್ಲರೂ ಇಲ್ಲೇ ಓದಕ್ಕೆ ಬರ್ತಿದ್ವಿ ಆಶ್ರಮದಾಗ. ಅಲ್ಲಿ ಹಿಂದುಗಡೆ ಒಂದು ಸ್ವಲ್ಪ ಗಿಡಗಳು ಇದ್ರು ಭಾಳ, ಅಲ್ಲಿ ಕೂತು ಎಲ್ಲ ಫ್ರೆಂಡ್ಸಲ್ಲಿ ಓದ್ಕೋತು ಕುಂದಿರ್ತಿದ್ವಿ ಆರಾಮ. ಇದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಇನ್ನೊಂದು ಅಪ್ಡೇಟ್. ಯಾರಿಗಪ್ಪ ಇದು ಅಪ್ಡೇಟ್ ಅಂದರೆ ನನ್ನ ಹಂಚಿನ ಮನೆ ಫ್ರೆಂಡ್ಸ್, ನನ್ನ ಹಂಚಿನ ಮನೆ ಪೀಪಲ್, ನನ್ನ ಧಾರವಾಡ ಮಂದಿಗೆ ಸೊ ನಿಮಗೊಂದು ಹೊಸ ವ್ಲಾಗ್ ಕೊಡಕತ್ತೀನಿ ರೀ. ಸೊ ಇಷ್ಟು ಹೇಳ್ತೀನಿ ಈ ಸದ್ಯಕ್ಕೆ ಇದೇ ಒಂದು ಅಪ್ಡೇಟ್. ಸೊ ಅದು ಎದ್ರ ಬಗ್ಗೆ ಮಾಡ್ತೀನಿ ಅಂತ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕಿರಿ. ಸೊ ಆದಷ್ಟು ಬೇಗ ಯಾವಾಗಂದ್ರೆ ಜನವರಿ ಲಾಸ್ಟ್ ವೀಕ್ ಇಲ್ಲ ಅಂದರೆ ಫೆಬ್ರವರಿ ಫಸ್ಟ್ ವೀಕ್ನಾಗ ನಿಮಗೆ ಅದು ಬರ್ತೈತೆ ವ್ಲಾಗ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ಡಾಗಿಡ್ರಿ. ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಅದು ಕಳಿಸ್ರಿ. ಸೊ ಮತ್ತು ಆದಷ್ಟು ಬೇಗ ಜಲ್ದಿ ಸಿಗೋಣತ್ತೆ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮತ್ತು ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಆಶೀರ್ವಾದ ಸದಾ ನಿಮಗಿರಲಿ. ಸೊ ಆಲ್ವೇಸ್ ಸ್ಟೇ ಪಾಸಿಟಿವ್, ಸ್ಟೇ ಸೇಫ್ ಮತ್ತು ಜಲ್ದಿ ಸಿಗೋಣತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.